ವೆಚ್ಚಗಳು? ಸರ್, ಈಗ ಸರ್ಕಾರದಿಂದ ಈಗ ನೋಡಿ, ನಮ್ಮ ಸರ್ಕಾರ ಒಳ್ಳೆ ನಮಗೆ ಇದು ಸಪೋರ್ಟ್ ಮಾಡ್ತಾ ಇದೆ. ಸರ್ಕಾರದಿಂದ 1.5 ಕೋಟಿ ಹಣ ಮೀಸಲಿಟ್ಟಿದೆ. ಆದರೆ ನಮ್ಮ ಜನಾಂಗಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದರೆ ಇದುವರೆಗೂ ನಮಗೆ ಸರ್ಕಾರ ಮೀಸಲಿಟ್ಟಿರೋ ಹಣ ನಮಗೆ ಇನ್ನೂ ಬಿಡುಗಡೆ ಆಗಿಲ್ಲ. ಇದು 9ನೇ ದಿವಸ ಜಾತ್ರೆ ನಡೀತಾ ಇದೆ. ಆದರೆ ನಾನು ಅಧ್ಯಕ್ಷ, ನಾನು ಪೂಜಾರಿ ಅವರು, ಇತಿಹಾಸದಲ್ಲೇ ಪೂಜಾರಿ ಅವರು ದುಡ್ಡು ಹಾಕ್ಕೊಂಡು ಮಾಡ್ತಾ ಇರೋದು ಇದೇ ಫಸ್ಟ್ ಅನಿಸುತ್ತೆ. ಅವರು, ನಾನು ಮತ್ತು ನಮ್ಮ ಕಮಿಟಿಯವರು ನಾವೇ ದುಡ್ಡು ಹಾಕಿ ಇಷ್ಟು ದಿವಸ ಜಾತ್ರೆ ನಡೆಸಿರೋದು. ಇವಾಗ ಮುಜರಾಯಿ ಅವ್ರು ಬರ್ತಾರೆ, ನಿಮ್ಗೆ ಯಾಕೆ ಇನ್ನು 2 ದಿವಸ ರಿಲೀಸ್ ಆಗಿಬಿಡುತ್ತೆ, 1 ದಿವಸ ರಿಲೀಸ್ ಆಗುತ್ತೆ, ಯಾಕಂದರೆ ನಮಗೊಂದು ಕೋರ್ಟ್ ಆದೇಶ, ನಮ್ಮ ಅಕೌಂಟಿಗೆ ದುಡ್ಡು ಬೇಡ, ಅವ್ರ ಅಕೌಂಟ್ಗೆ ಹಾಕಿ ಅಂತ ನಾವು ಹೇಳಿದ್ರಿ, ಅದು ಒಪ್ಕೊಂಡ್ರು. ಇವಾಗ ಅವ್ರ ಅಕೌಂಟ್ಗೆ ಮಾಡಿ ಅಂತಲೇ ಹೇಳಿದ್ರಿ, ನಾವು ಬಿಲ್ ಕೊಡ್ತೀರಿ, ಅವ್ರು ರಿಲೀಸ್ ಮಾಡ್ತೀರಿ ಅಂತ. ಆದರೆ ನಮಗೆ ಇನ್ನು ಇವತ್ತು ತನಕ ನಿನ್ನೆನೂ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿಲ್ಲ. ಪಾಪ ಹೂವಾದವರು ಇವತ್ತು ಸಂಜೆ ಒಳಗಡೆ ನಮ್ಗೆ 6,000 ಮಲ್ಲಿಗೆ ಹೂವು ಹಾರ ಬೇಕು, ಫುಲ್ ಮಲ್ಲಿಗೆ ಹೂವು ತರಿಸ್ಬೇಕು. ನೋಡಿ, ಹೂವು ಹಾರದವ್ರು ಇಲ್ಲೇ ಇದ್ದಾರೆ. ಡೆಕೋರೇಷನ್ ಅವ್ರಿಗೆ ಇವಾಗ 30 ಲಕ್ಷ ಪೇಮೆಂಟ್ ಮಾಡಬೇಕು. ಗೋರ್ಮೆಂಟ್ ಹಾಲಿಡೇ, ಇದು ಗೋರ್ಮೆಂಟ್ ಹಾಲಿಡೇ ರಜಾ, ಏನು ಮಾಡೋದು ಅಂತ ಕೇಳ್ತಾರೆ. ಇವತ್ತು ಲಾಸ್ಟ್ ಡೇ ಜಾತ್ರೆ, ಇವಾಗ ಆಲ್ರೆಡಿ 65 ಲಕ್ಷ ಕೈಯಿಂದ ಹಾಕಿದ್ದೀರಿ. ಯಾರು ಇದನ್ನು ಇದು ತೊಗೊಳ್ತಲ್ಲ. ನಾವು ಹೇಳ್ಬಾರ್ದು ಅಂತ ಇದ್ರಿ ಕೊನೆ ಮೂಮೆಂಟಲ್ಲಿ, ಆದರೆ ಯಾರಿಗೂ ಗೊತ್ತಿಲ್ಲ. ನಾವು ಸರ್ಕಾರ ಕೊಡುತ್ತೆ, ಮುಜರಾಯಿ ಕೊಟ್ಬಿಟ್ಟಿದ್ದಾರೆ. ಇದು ಸ್ವಲ್ಪ ರಾಂಗ್ ಮೆಸೇಜ್ಗಳು. ಜನಾಂಗಕ್ಕೂ ಒಂದು ಮೆಸೇಜ್ ಕೊಡ್ತೀನಿ. ಇದುವರೆಗೂ ಮುಜರಾಯಿಯಿಂದ 1.5 ಕೋಟಿ ಹಣ ಸರ್ಕಾರದಿಂದ ಮೀಸಲಿಟ್ಟಿದ್ದಾರೆ. ಆದರೆ ಸರ್ಕಾರ ನಮಗೆ ಸಪೋರ್ಟ್ ಇದೆ. ಆದರೆ DK ಶಿವಕುಮಾರ್ ಸರ್ ಹೇಳಿದ್ದಾರೆ, 1.5 ಕೋಟಿ ಅಲ್ಲ 2 ಕೋಟಿ ಕೊಡಿ, ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ವಿಜೃಂಭಣೆಯಿಂದ ನಡೀಲಿ ಅಂತ ಹೇಳಿದ್ದಾರೆ. ಆದರೆ ಸ್ವಲ್ಪ ರಾಜಕಾರಣಿಗಳು, ಕೆಲ ಅಧಿಕಾರಿಗಳು ತೊಂದರೆ ಕೊಟ್ಟು ಈ ಹಣನ ಹೋಲ್ಡ್ ಮಾಡಿಸ್ತಾ ಇದ್ದಾರೆ. ಸರ್, ಇವ್ರು ಕೊಡಲ್ಲ ಅಂದ್ಬಿಟ್ರೆ ನಾವೇ ಹಾಕ್ಕೊಂಡು ಮಾಡ್ತೀರಿ. ನಾವು 1.5 ಕೋಟಿ ಕೊಡ್ತೀರಿ ಅನ್ನೋದು ಯಾಕೆ, ಕೊನೆ ಮೂಮೆಂಟ್ ತನಕ ಕಾಯಿಸೋದು ಯಾಕೆ? ಇದು ಜನಾಂಗಕ್ಕೆ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ. ಏನು 1.5 ಕೋಟಿಗೆ ಬರ್ತಾ ಇದೆ, ಅದಕ್ಕೆ ಇಷ್ಟು ವಿಜೃಂಭಣೆಯಿಂದ ಸರ್, ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಯಾವ ರಾಜಕಾರಣಿ ಇದಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ, ಯಾರು ಸ್ಥಳೀಯ ರಾಜಕಾರಣಿ ತೊಂದರೆ ಮಾಡ್ತಾ ಇದ್ದಾರೆ, ಯಾವ ಅಧಿಕಾರಿಗಳು ತೊಂದರೆ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಯಾಕಂದರೆ ಹೇಳಿದ್ರೆ ಪಾಯಿಂಟ್ ಆಫ್ ಮಾಡಿದ್ರು ಅಂತಾರೆ. ನೋಡಿ, ನಾವು ರೋಡ್ ರೆಡಿ ಮಾಡೋಕ್ಕೆ ಹೇಳಿದ್ದು ಏನಕ್ಕೆ? ಇವಾಗ ನೀವೆಲ್ಲ ನಮಗೆ ಸಹಕಾರ ಕೊಟ್ರಿ, ರೋಡ್ ರೆಡಿ ಮಾಡಿದ್ದು ಬೇಗ ರೋಡ್ ರೆಡಿ ಆಗಲಿ ಅಂತ. ನಾವು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ. ಇವಾಗ ರೋಡ್ ರೆಡಿ ಆಯಿತು, ಜಾತ್ರೆ ವಿಜೃಂಭಣೆ ನೀವು ನೋಡ್ಬೋದು. 8 ದಿವಸದಿಂದ ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ನಾವೆಲ್ಲೂ ನಮ್ಮ ನೋವನ್ನ ನಾವು ಹೇಳ್ಕೊಳ್ತಾ ಇಲ್ಲ, ಮಾಡ್ತಾ ಇದ್ದೀರಿ. ಇವತ್ತೇನಂದ್ರೆ ನಿನ್ನೆ ಫೈನಲ್ ಡೇ, ನಿಮ್ಗೆ ಯಾಕೆ ಎಲ್ಲೂ ಹೇಳಕ್ಕೆ ಹೋಗಬೇಡಿ, ನಾವು ಕೊಟ್ಬಿಡ್ತೀರಿ ಅಂತ ಮುಜರಾಯಿ ಅವರು ಹೇಳಿದ್ರು. ಇವತ್ತು ಬಂದು ಹೇಳ್ತಾರೆ ಗೋರ್ಮೆಂಟ್ ಹಾಲಿಡೇ, ನಾವೇನು ಮಾಡೋದು ಅಂತ ಕೇಳ್ತಾರೆ. ಒಂದೇ ₹1 ಕೊಟ್ಟಿಲ್ಲ. ಇವತ್ತು ನಾವು ಯಾರ ಹತ್ರನೂ ₹1 ತೊಗೊಂಡಿಲ್ಲ. ನಾವು ಕರಗತ್ತ ಪೂಜಾರಿ ಕಮಿಟಿಯವರು, ಬಾಲಕೃಷ್ಣ ಖಜಾಂಚಿ ಅಂತ ಏನಿದ್ದಾರೆ, ನಾವು 3 ಜನ ಇವತ್ತಿಗೆ 65 ಲಕ್ಷ ಹಾಕಿದ್ದೀರಿ. ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ಪೇಮೆಂಟ್ ಮಾಡಬೇಕು. ನಮಗೆ ಒಂದು ಕಡೆ ಪೇಮೆಂಟ್ ಮಾಡೋದು, ಡೆಕೋರೇಷನ್ ಮಾಡಿಸೋದು, ಹೂನವ್ರಿಗೆ ಕೊಡೋದು, ನಾವು ಸೇಲಂ ಮಗ್ ತರಿಸೋದು, ಅವ್ರಿಗೆ ನೋಡೋದು, ನಮಗೆ ಈ ಕಡೆ ಪೂಜೆ ಪುನಸ್ಕಾರನೂ ನೋಡಬೇಕು, ಈ ಕಡೆ ಇದು ನೋಡಬೇಕು. ನಾನು ಕೊನೆ ಮೂಮೆಂಟ್ ತನಕ ಹೇಳ್ಬಾರ್ದು ಅಂತ ಇದ್ದೆ.